ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕೆಮಿಸ್ಟ್ರಿ ಲ್ಯಾಬ್ ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಲ್ಯಾಬ್ ಎಕ್ಸಾಮಲ್ಲಿ ಟೋಟಲ್ ಆಗಿ ನಿಮಗೆ 2 ಗಂಟೆ ಟೈಮ್ ಇರುತ್ತೆ. 2 ಗಂಟೆಯಲ್ಲಿ ನಿಮ್ಮ ಎಕ್ಸ್ಪೆರಿಮೆಂಟ್ನ ಮಾಡಿ ಅದರ ಬಗ್ಗೆ ಕ್ಯಾಲ್ಕುಲೇಷನ್ಸ್ ಏನಿದೆ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಾಕ್ಟಿಕಲ್ ಎಕ್ಸಾಮಿಗೆ 30 ಮಾರ್ಕ್ಸ್ ಇರುತ್ತೆ. ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಸಾಲ್ಟ್ ಅನಾಲಿಸಿಸ್ ಇದಕ್ಕೆ 10 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂದರೆ ಟೈಟ್ರೇಷನ್ ಏನು ಮಾಡ್ತೀರಾ ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಉಳಿದ 10 ಮಾರ್ಕ್ಸ್ ನಿಮಗೆ ವೈವಾಗೆ 4 ಮಾರ್ಕ್ಸ್ ಇರುತ್ತೆ ಮತ್ತು ರೆಕಾರ್ಡ್ ಏನು ಸಬ್ಮಿಟ್ ಮಾಡ್ತೀರಾ ಅದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಟೋಟಲ್ 30 ಮಾರ್ಕ್ಸ್. ಮೊದಲಿಗೆ ಸಾಲ್ಟ್ ಅನಾಲಿಸಿಸ್ ಬಗ್ಗೆ ಹೇಳ್ತೀನಿ. ಸಾಲ್ಟ್ ಅನಾಲಿಸಿಸಲ್ಲಿ ನಿಮಗೊಂದು ಸಿಂಪಲ್ ಇನಾರ್ಗ್ಯಾನಿಕ್ ಸಾಲ್ಟ್ನ ಕೊಡ್ತಾರೆ. ಇದನ್ನು ನೀವು ಸಿಸ್ಟಮ್ಯಾಟಿಕಲಿ ಅನಲೈಸ್ ಮಾಡಬೇಕು. ಇಲ್ಲಿ ಒಂದು ಆ್ಯಸಿಡ್ ರ್ಯಾಡಿಕಲ್ ಮತ್ತು ಒಂದು ಬೇಸಿಕ್ ರ್ಯಾಡಿಕಲ್ನ ನೀವು ರಿಪೋರ್ಟ್ ಮಾಡಬೇಕು. ಇದರಲ್ಲಿ ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಾಲ್ಟ್ ಅನಾಲಿಸಿಸಲ್ಲಿ ಫಸ್ಟಿಗೆ ನೀವೇನು ಪ್ರಿಲಿಮಿನರಿ ಟೆಸ್ಟ್ ಮಾಡ್ತೀರಾ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಈ ಪ್ರಿಲಿಮಿನರಿ ಟೆಸ್ಟ್ಸಲ್ಲಿ ಯಾವುದಾದ್ರೂ 2 ಟೆಸ್ಟ್ ಕರೆಕ್ಟಾಗಿರಬೇಕು. ಸಾಲ್ಟ್ ಅನಾಲಿಸಿಸಲ್ಲಿ ನೆಕ್ಸ್ಟ್ ಸ್ಟೆಪ್ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ ಇದಕ್ಕೂ 4 ಮಾರ್ಕ್ಸ್ ಇರುತ್ತೆ. ಇದನ್ನು ಇನ್ನೂ ಡಿವೈಡ್ ಮಾಡಿ ನೋಡೋದಾದರೆ ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲಲ್ಲಿ ಕರೆಕ್ಟ್ ಗ್ರೂಪ್ನ ಐಡೆಂಟಿಫೈ ಮಾಡಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಕರೆಕ್ಟ್ ರ್ಯಾಡಿಕಲ್ನ ಐಡೆಂಟಿಫೈ ಮಾಡಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಕನ್ಫರ್ಮೇಟ್ರಿ ಟೆಸ್ಟ್ ಏನು ಮಾಡ್ತೀರಾ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ಇದೇ ರೀತಿ ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲಲ್ಲಿ ಗ್ರೂಪ್ನ ಡಿಟೆಕ್ಟ್ ಮಾಡಿದ್ರೆ 1 ಮಾರ್ಕ್ಸ್ ಇರುತ್ತೆ. ಕರೆಕ್ಟ್ ರ್ಯಾಡಿಕಲ್ನ ಐಡೆಂಟಿಫೈ ಮಾಡಿದ್ರೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಕನ್ಫರ್ಮೇಟ್ರಿ ಟೆಸ್ಟ್ ಏನು ಮಾಡ್ತೀರಾ ಕನ್ಫರ್ಮೇಟ್ರಿ ಟೆಸ್ಟಿಗೆ 2 ಮಾರ್ಕ್ಸ್ ಇರುತ್ತೆ. ಸಾಲ್ಟ್ ಅನಾಲಿಸಿಸಲ್ಲಿ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ನ ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ಸಾಲ್ಟ್ ಅನಾಲಿಸಿಸಲ್ಲಿ 10 ಮಾರ್ಕ್ಸ್. ಒಂದು ಪ್ರಿಲಿಮಿನರಿ ಟೆಸ್ಟ್ ಮಾಡೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಫೈನಲ್ ಆಗಿ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ನ ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಡಿಟೆಕ್ಷನ್ ಆಫ್ ಆ್ಯಸಿಡ್ ರ್ಯಾಡಿಕಲ್ಗೆ 4 ಮಾರ್ಕ್ಸ್ ಇರುತ್ತೆ. ಡಿಟೆಕ್ಷನ್ ಆಫ್ ಬೇಸಿಕ್ ರ್ಯಾಡಿಕಲ್ಗೆ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ 10 ಮಾರ್ಕ್ಸ್. ಸೆಕೆಂಡ್ ಪಾರ್ಟ್ ಟೈಟ್ರೇಷನ್ ಮಾಡೋದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತ ನೋಡೋದಾದರೆ ಟೈಟ್ರೇಷನಲ್ಲಿ ನೀವು ಎಕ್ಸ್ಪೆರಿಮೆಂಟ್ನ ಏನು ಪರ್ಫಾರ್ಮ್ ಮಾಡ್ತೀರಾ ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಓಕೆ, ಮತ್ತು ಟೇಬಲಲ್ಲಿ ನೀವೇನು ರೀಡಿಂಗ್ಸ್ನ ಬರೀತೀರಾ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಅಕ್ಯುರಸಿ ಆಫ್ ಟೈಟರ್ ವ್ಯಾಲ್ಯೂ ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನಿಮ್ಮ ವ್ಯಾಲ್ಯೂಸ್ ಎಷ್ಟು ಅಕ್ಯುರೇಟ್ ಆಗಿರುತ್ತೆ ಅದ್ರ ಮೇಲೆ ಈ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದರಲ್ಲಿ 3 ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾಗೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಫೈನಲ್ ಆನ್ಸರ್ಗೆ ಯೂನಿಟ್ ಮೆನ್ಷನ್ ಮಾಡಿ ಫೈನಲ್ ಆನ್ಸರ್ ಬರೆಯೋದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಟೋಟಲ್ ಟೈಟ್ರೇಷನ್ಗೆ 10 ಮಾರ್ಕ್ಸ್ ಇರುತ್ತೆ. ಸಾಲ್ಟ್ ಅನಾಲಿಸಿಸ್ಗೆ 10 ಮಾರ್ಕ್ಸ್ ಇರುತ್ತೆ. ವೈವಾಗೆ 4 ಮಾರ್ಕ್ಸ್ ಇರುತ್ತೆ. ರೆಕಾರ್ಡ್ ಏನು ಸಬ್ಮಿಟ್ ಮಾಡ್ತೀರಾ ಇದಕ್ಕೆ 6 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮತ್ತು ಅದನ್ನು ಲ್ಯಾಬ್ ಎಕ್ಸಾಮ್ ದಿನ ತೊಗೊಂಡು ಹೋಗೋದು ಕೂಡ ಇಂಪಾರ್ಟೆಂಟ್. ನೀವು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಎಕ್ಸ್ಪೆರಿಮೆಂಟ್ ಏನು ಕಂಡಕ್ಟ್ ಮಾಡ್ತೀರಾ ಅದಕ್ಕೆ ಟೋಟಲ್ 20 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇದರ ಕಡೆ ಹೆಚ್ಚಿನ ಗಮನ ಕೊಟ್ಟು ಪ್ರಿಪೇರ್ ಆಗಿ. ವೈವಾ ಬಗ್ಗೆ ಡೀಟೇಲಾಗಿ ಹೇಳೋದಾದರೆ ವೈವಾದಲ್ಲಿ ಟೋಟಲ್ 4 ಕ್ವಶನ್ಸ್ನ ನಿಮಗೆ ಕೇಳ್ತಾರೆ. ಯಾವುದಾದ್ರೂ 2 ಫಂಕ್ಷನಲ್ ಗ್ರೂಪ್ ಮೇಲೆ ವೈವಾ ಕ್ವಶನ್ಸ್ನ ಕೇಳ್ತಾರೆ. ಪ್ರತಿಯೊಂದು ಫಂಕ್ಷನಲ್ ಗ್ರೂಪಲ್ಲಿ 2 ಕ್ವಶನ್ಸ್ ಇರುತ್ತೆ. ಟೋಟಲ್ 4 ಕ್ವಶನ್ಸ್ ಆಗುತ್ತೆ. 4 ಕ್ವಶನ್ಸಿಗೆ 4 ಮಾರ್ಕ್ಸ್. ಈ ಫಂಕ್ಷನಲ್ ಗ್ರೂಪ್ಸ್ ಯಾವುದು ಅಂತ ಹೇಳಿದ್ರೆ ಆಲ್ಕೋಹಾಲ್, ಫಿನಾಲ್, ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಪ್ರೈಮರಿ ಅಮೈನ್.
ಆನ್ಸರ್ ಶೀಟಲ್ಲಿ ಥಿಯರಿ ಪಾರ್ಟ್ ಏನಿದೆ ಅದನ್ನು ಬರೆದಾದ್ಮೇಲೆ ನಿಮ್ಮ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಇನ್ವಿಜಿಲೇಟರ್ ಏನಿರ್ತಾರೆ ಅವರಿಗೆ ಒಂದು ಸಲ ತೋರಿಸಿ. ಇದೇ ರೀತಿ ನಿಮ್ಮ ಎಕ್ಸ್ಪೆರಿಮೆಂಟಲ್ ಸೆಟಪ್ ಏನು ಮಾಡ್ತೀರಾ ಅದಾದಮೇಲೂ ಕೂಡ ಒಂದು ಸಲ ಇನ್ವಿಜಿಲೇಟರ್ನ ಕರೆದು ತೋರಿಸಿ ಅದನ್ನು. ಹಾಗೆಯೇ ನೀವು ರೀಡಿಂಗ್ಸ್ನ ತಗೊಳ್ಳುವಾಗ ಕೂಡ ನಿಮ್ಮ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಇನ್ವಿಜಿಲೇಟರ್ನ ಕರೆದು ಈ ರೀತಿ ರೀಡಿಂಗ್ಸ್ ಬರ್ತಿದೆ ಅಂತ ತೋರಿಸಿ.